ಹಾಯ್. ಓಕೆ, ಎಲ್ಲ ಒಂದು ನರ್ಸಿಂಗ್ ಆಸ್ಪಿರೆಂಟ್ಸ್ಗೆ 2015 ಆಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ 2026 11 ವರ್ಷ ಆದಮೇಲೆ ಕರಿತಾ ಇದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಸಾಗಿ ಮಾಹಿತಿ ಗೊತ್ತಿದೆ. ನಮ್ಮ ಒಂದು ನರ್ಸಿಂಗ್ ಇನ್ ಕನ್ನಡದಲ್ಲೂ ಕೂಡ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ, ಯಾವ ರೀತಿ ಅಪ್ಲೈ ಮಾಡೋದಾಯಿತು. ಆ್ಯಂಡ್ ಇದಕ್ಕೆ ಕೆಲವೊಂದಿಷ್ಟು ಕ್ರಿಟೇರಿಯಾ ಕೂಡ ಇದ್ದಾವೆ. ಓಕೆ, ನೀವೆಲ್ಲನೂ ಕೂಡ ರೆಡಿ ಇಟ್ಕೋಬೇಕಾಗುತ್ತೆ. ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಮೊದಲು ನೋಡಿ, ಕೆ ವೆಬ್ಸೈಟ್ ಈಗ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ. ಈ ಒಂದು ಕೆ ಅಂತ ಸರ್ಚ್ ಮಾಡಿದರೆ ಇದೇ ರೀತಿ ಓಪನ್ ಆಗುತ್ತೆ ನಿಮಗೆ. ಏನು ಮಾಡಬೇಕಂತಂದರೆ ತೀರಾ ಕೆಳಗಡೆ ಬನ್ನಿ. ನಿಮಗೆ ಇವು ಎರಡು ಕೂಡ ಡೈರೆಕ್ಟ್ ಓಪನ್ ಮಾಡೋ ಬದಲು ಕೆಲವೊಂದಿಷ್ಟು ರೆಡಿ ಮಾಡಿಟ್ಕೋಬೇಕು. ಹಂಗಾಗಿ ಏನು ಮಾಡ್ಬೇಕಂತಂದರೆ ಕೆ ಎ ಹೋಮ್ ಪೇಜ್ ಅಂತ ಇದೆ, ಅದಕ್ಕೆ ಹೋಗಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಕೆ ಎ ಹೋಮ್ ಪೇಜ್ ಒಳಗಡೆ ಹೋಗಿ ಅದಾದ ನಂತರ ಏನಪ್ಪ ಅಂದರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೇಮಕಾತಿ ಅಂತ ಕಾಣಿಸುತ್ತೆ ನೋಡಿ, ಇಲ್ಲಿ ನೇಮಕಾತಿ ಅಂತ ಕ್ಲಿಕ್ ಮಾಡಿಕೊಂಡು ಮೊದಲನೇದೇ ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ ಅಂತಂದು. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಂತಂದರೆ ನಿಮಗೆ ಓಪನ್ ಆಗ್ತದೆ. ಅದರಲ್ಲಿ ನಿಮ್ಗೆ 2 ರೀತಿಯಾಗಿ RPC ಮತ್ತು KK ಅಂತಂದರೆ ಇದು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಒಂದು ಕೇಳ್ಬೋದು, ಮತ್ತು ಹೈದರಾಬಾದ್ ಸ್ಟೂಡೆಂಟು ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ವಾ ಅಂತಂದು. ಹಂಗೇನಿಲ್ಲ, ಹೈದರಾಬಾದ್ ಸ್ಟೂಡೆಂಟು ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ರು ಇದಕ್ಕೂ ಅಪ್ಲೈ ಮಾಡ್ಬೋದು, ಇದಕ್ಕೂ ಅಪ್ಲೈ ಮಾಡ್ಬೋದು. ಅಂದರೆ ಅಪ್ಲೈ ಮಾಡಿದರೆ ಎರಡೂ ಕೂಡ ಎಕ್ಸಾಮ್ ಬರಿಬೋದು ಅಂತ ಅರ್ಥ ಆಯಿತಾ. ಬಟ್ RPC ಸ್ಟೂಡೆಂಟು KK ಎಕ್ಸಾಮ್ ಬರಲಿಕ್ಕೆ ಬರಲ್ಲ. ಅಂದರೆ ಉಳಿದಂತಹ ಅಂದರೆ ನಾನ್ HK ಅಂತ ಅರ್ಥ. ನಾನ್ HK ಸ್ಟೂಡೆಂಟು KK ಎಕ್ಸಾಮ್ ಬರಲಿಕ್ಕಾಗಲ್ಲ. ಓಕೆ, KK ಮೀನ್ಸ್ ಅಂತ ಅಂದರೆ ಸಪ್ರೇಟ್ ನೋಟಿಫಿಕೇಷನ್ ಬಂದಿದೆ. ಎಕ್ಸಾಮ್ ಮಾತ್ರ ಇರೋದು ಗೊತ್ತಿರುವ ಹಾಗೆ 3 ಎಕ್ಸಾಮು, 3 ಅದರಲ್ಲಿ ಕೆಲವೊಂದಿಷ್ಟು ಹುಡುಗರಿಗೆ 2 ಇದ್ದಾವೆ. 3 ಎಕ್ಸಾಮ್ ಯಾರಿಗೆ 2 ಎಕ್ಸಾಮ್ ಯಾರಿಗೆ ಎಲ್ಲನೂ ಕೂಡ ಹೇಳ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಮೊದಲದಾಗಿ 2 ಕೂಡ ನೋಟಿಫಿಕೇಷನ್ ಸೇಮು, ಬಟ್ ಪೋಸ್ಟ್ ಮಾತ್ರ KK ಬೇರೆ ಇದ್ದಾವೆ, RPC ಬೇರೆ ಇದೆ. ಓಕೆ, ಆ್ಯಂಡ್ KK ಸ್ಟೂಡೆಂಟು ಇಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಇಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಅರ್ಥ ಆಯಿತಾ. ನಡಿ, ಇವಾಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕೆಲವೊಂದಿಷ್ಟು ನೋಟಿಫಿಕೇಷನ್ಗಳು ಇಷ್ಟೊಂದೆಲ್ಲ ಬಂದಿದ್ದಾವೆ. ಆನ್ಲೈನ್ ಅಪ್ಲಿಕೇಶನ್ ಆಗ್ತಿರೋಂಗಿತ್ತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಬಟ್ ಇದು ಬೇಡ, ಸದ್ಯಕ್ಕೆ ನಾವು ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ವಿಷಯ ತಿಳ್ಕೊಳ್ಳೋಣ ಅಂತಂದು. ಈಗ ಅಧಿಸೂಚನೆ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡೋಣ ಅಂತ ಏನೇನೆಲ್ಲ ಇದೆ ಅಂತಂದು. ಓಕೆ, ಉಳಿಕೆ ಮೂಲ ವೃಂದ ಅಂತಂದರೆ RPC ಅಂತ ಏನು ಕರಿತೀವಿ, ಇದು ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ಸ್ಗೆ ಇಬ್ಬರಿಗೂ ಕೂಡ ಬಂದಿರೋದು. ಆ್ಯಂಡ್ ಇಲ್ಲಿ ನಿಮಗೆ ಕೊಟ್ಟಿದ್ರೆ ನೇರ ನೇಮಕಾತಿ ಅಂತ ಕೊಟ್ಟವ್ರೆ. ನೇರ ನೇಮಕಾತಿ ಅಂದ ತಕ್ಷಣ ನೀವು ಮತ್ತೆ ಎಕ್ಸಾಮ್ ಇರಲ್ಲ ಅಂತ ಅನ್ಕೋಬೇಡಿ, ಇದು ಕಂಪ್ಲೀಟಾಗಿ ಎಕ್ಸಾಮ್ ಇದೆ. ಓಕೆ, ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ ಕೂಡ ಹೇಳ್ತೀನಿ, ವೇಟ್ ಮಾಡಿ. ಓಕೆ, ಇಲ್ಲಿ ಕಾಣಿಸ್ತದ, ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ತಿರೋ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗ್ತದ. ಸ್ಯಾಲ್ರಿಗೂ ಕೂಡ ಸ್ಟಾರ್ಟಿಂಗಾಗಿ ಕೊಟ್ಬಿಟ್ಟವ್ರೆ ನಿಮಗೆ. ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ಫಾರ್ಮಸಿ ಆಫೀಸರ್ಗೆ 44,425ರಿಂದನೇ ಸ್ಟಾರ್ಟಿಂಗ್ಗೆ ಅಷ್ಟಿಂದ ಸ್ಟಾರ್ಟ್ ಆಗುತ್ತೆ. ಈ 7th ಪೇ ಇದೆ. ಹಂಗಾಗಿ ನಿಮಗೆ 50,000 ಆದರೂ ಬಂದೇ ಬರುತ್ತೆ. ನರ್ಸಿಂಗ್ ಆಫೀಸರ್ಗೆ 54,175 ಅಂತ ಕೊಟ್ಟವ್ರೆ. ಹಂಗಾಗಿ ನಿಮಗೆ ಸ್ಟಾರ್ಟಿಂಗ್ 60,000 ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ 8th ಪೇ ಸ್ಟಾರ್ಟ್ ಅಂದರೆ ಡಿಫ್ರೆಂಟಾಗಿ. ಓಕೆ, ಇದರಲ್ಲಿ ನಮಗೆ RPCಲಿ ಎಷ್ಟು ಇದ್ದಾವೆ ಅಂತಂದರೆ ಟೋಟಲಾಗಿ 72 ಈ ಸದ್ಯಕ್ಕಿರೋದು. ಆ್ಯಂಡ್ ಮುಂದೆ 11 + 7 ಎಲ್ಲನೂ ಕೂಡ ಆಗಬೇಕಿತ್ತು. ಓಕೆ, ಅಂದರೆ ಕೈ ಬಿಟ್ಟಿರ್ತಕ್ಕಂಥ ಕೈ ಮತ್ತು ಈ ಮತ್ತು ಬರ್ದರೋಡಿ ಅಂತಂದರೆ ಹಿಂದೆ ನಡೆಸಬೇಕಾಗಿತ್ತು, ತೊಗೋಬೇಕಿತ್ತು, ತೊಗೊಂಡಿಲ್ಲ, ಇವತ್ತು ತೊಗೊತಾ ಇದ್ದಾರೆ. ಅಂದರೆ ಟೋಟಲಾಗಿ RPCಯಲ್ಲಿ 90 ಪೋಸ್ಟ್ ಖಾಲಿ ಇರೋದು. ಫಾರ್ಮಸಿ ಒಳಗಡೆ 98, ಅಂದರೆ ಟೋಟಲಾಗಿ 188 ಫಾರ್ಮಸಿ ಮತ್ತು ನರ್ಸಿಂಗ್ ಆಫೀಸರ್ಗೆ RPC ಒಳಗಡೆ. ಓಕೆ, ಇದಕ್ಕೆ ನೀವೇನಾದರೂ ಓಕೆ ಅಂದರೆ 371 ಯಾರೆಲ್ಲ ಇದೆಯೋ ಅದಕ್ಕೋಸ್ಕರ ಸಪ್ರೇಟಾಗಿ ಬಿಟ್ಟವ್ರೆ, ಅದನ್ನು ಕೂಡ ನೋಡ್ಕೊರಿ. ಅದರಲ್ಲಿ 24ಗಳಿದ್ದಾವೆ. ಸರಿ, ಇದರಾಗೆ ಕೆಲವೊಂದಿಷ್ಟು ಕ್ವಶನ್ನ ಕೇಳ್ಬೋದು, ಎಲಿಜಿಬಿಲಿಟಿ ಯಾರ್ಯಾರಿಗಿದೆ ಅಂತಂದು. ಇಲ್ಲಿ ಓನ್ಲಿ ಮೆನ್ಷನ್ ಮಾಡಿರೋದು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂತಂದು, ಅಂತಂದರೆ GNM ಸ್ಟೂಡೆಂಟ್ಗೆ ಮಾತ್ರ ಅಪ್ಲೈ ಕೊಟ್ಟಿದ್ದಾರೆ. ಬಟ್ ನಮ್ಮ BS ನರ್ಸಿಂಗ್ ಸ್ಟೂಡೆಂಟ್ಗೆ ಒಂದು ರೀತಿ ಈಗ ಮೋಸ ಆದಂಗೆ ಒಂದು ರೀತಿ. ಓಕೆ, ಇದಕ್ಕೋಸ್ಕರನೇ ಭಾಳಷ್ಟು ಮಾತುಕತೆ ನಡೀತಾ ಇದೆ, ಅಬ್ಜೆಕ್ಷನ್ಸ್ಗಳು ಹೋಗ್ತಾ ಇದ್ದಾವೆ. ಆದಷ್ಟು ಇದನ್ನೇನಪ್ಪ ಅಂದರೆ ಜಾಸ್ತಿ ಕ್ವಶನ್ ರೈಸ್ ಮಾಡಿದರೆ BS ನರ್ಸಿಂಗ್ ಕೂಡ ಎಲಿಜಿಬಲ್ ಮಾಡ್ಬೋದು. ಮುಂದಿನ ದಿನಗಳು ಮಾಡ್ತಾರೆ, ಬಿಟ್ಟರೆ ಹೇಳ್ತೇನಂತೆ. ಓಕೆ, ಈಗ ಸದ್ಯಕ್ಕೆ ನಿಮಗೆ ನರ್ಸಿಂಗ್ ಸ್ಟೂಡೆಂಟ್ ಯಾರಿಗೆಲ್ಲ ಇದೆ ಅಂತಂದರೆ GNM ಸ್ಟೂಡೆಂಟ್ಗೆ ಮಾತ್ರ ಇದೆ. ಓಕೆ, ನೆಕ್ಸ್ಟ್ ಹೋಗೋಣಂತೆ. ಮತ್ತೆ ಇಲ್ಲಿ ನೋಡಿ, ಇನ್ನೊಂದು ಡಿಪ್ಲೊಮಾ ಇನ್ ಫಾರ್ಮಸಿ ಮಾತ್ರ ಕರೆದಿದ್ರೆ, ಇಲ್ಲಿ ಕೂಡ B ಫಾರ್ಮಾ ಇಲ್ಲ. ಇದನ್ನು ಕೂಡ B ಫಾರ್ಮಾ ಸ್ಟೂಡೆಂಟ್ ಕೂಡ ಇದನ್ನು ಕೂಡ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಸರಿ, ಈ ಮತ್ತೆ ನೋಡೋಣಂತೆ, ಮೇಲ್ಗಡೆ ಬರೋಣ ಏನೇನೆಲ್ಲ ಮತ್ತೆ ಇದೆ ಅಂತಂದು. ಇಲ್ಲಿ ವಯೋಮಿತಿ ನೋಡೋದಂತಂದರೆ ಈಗ ನಮ್ಮ KEದವ್ರು ಯಾವಾಗಲೂ ಕೂಡ ಜಾಸ್ತಿ ಟೈಮ್ ಕೊಟ್ಟಿರ್ತಾರೆ ನೋಡಿ, 40 ವರ್ಷದವರು ಕೂಡ ಕೊಟ್ಟಾರೆ ವಯೋಮಿತಿ. ಇವೇನಾದರೂ ಮತ್ತೆ ರಿಸರ್ವೇಷನ್ ಒಳಗಡೆ ಬಂದ್ರೆ ಫಾರ್ ಎಕ್ಸಾಂಪಲ್ 2A 2B 3A 3B ಅಂತಂದರೆ 43 ವರ್ಷದವರೆಗೂ ಕೂಡ ಇರ್ತದೆ. ಇಲ್ಲ SC ST ಇದ್ದೀನಿ ಕ್ಯಾಟಗರಿ 1 ಇದೆ ಅಂತಂದ್ರೂ ಕೂಡ 45 ವರ್ಷದವರೆಗೂ ಕೂಡ ನೀವು ಬರೆಯಬಹುದು ಎಕ್ಸಾಮ್ಸ್ನ ಇದನ್ನು. ಆಯಿತಾ. ಓಕೆ, ಹಾಗೆ ಸ್ವಲ್ಪ ಕೆಳಗಡೆ ಬರೋಣ. ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸಾಗಿ ನೋಡೋದಂತಂದರೆ ಕೆಳಗಡೆ ಬಂದರೆ ಆ ಡೇಟ್ಗಳು ನೋಡೋದಂತಂದರೆ ಈಗ ಅರ್ಜಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾಯಿದ್ರು ಸ್ಟಾರ್ಟ್ ಆಗಿದೆ, ಹಾಕ್ಕೊಂಬಿಡಿ. ಲಾಸ್ಟ್ ಡೇಟ್ವರೆಗೂ ಕೂಡ ವೇಟ್ ಮಾಡಬೇಡಿ. ಬಟ್ ಅದಕ್ಕಿಂತ ಮುಂಚೆಕ್ಕೆ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳೇಬೇಕು. ಅಪ್ಲೈ ಮಾಡೋಕ್ಕಿಂತ ಮುಂಚೆಕ್ಕೆ ರೆಡಿ ಇಟ್ಕೊಂಡ್ರೆ ನಿಮಗೆ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. 7/8/2026 ನಿಮ್ಮದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ, ಆಗಿದೆ. 30/8/2026ವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು.
ಅಂದರೆ ಸಬ್ಮಿಟ್ ನೀವು 30ನೇ ತಾರೀಕುವರೆಗೂ ಕೂಡ ಕೊಡಿ. ಇನ್ ಕೇಸ್ ಒನ್ ಡೇ ಲೇಟ್ ಪೇಮೆಂಟ್ ಮಾಡಲಿಕ್ಕೆ ಲೇಟ್ ಆದರೂ ಪರವಾಗಿಲ್ಲ, 31ನೇ ತಾರೀಕುವರೆಗೂ ಒಂದಿನ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ. ಬಟ್ ಅಪ್ಲಿಕೇಶನ್ ಅಂತೂ ಬೇಗ ಹಾಕೊಂಬಿಡಿ. ಸರಿ, ಹಾಗೆ ಸ್ವಲ್ಪ ಕೆಳಗಡೆ ಬರೋಣ. ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಕೇಳ್ಬೋದು. ಓಕೆ, ಯಾರೆಲ್ಲ 2A, ಯಾರೆಲ್ಲ 2B, 3A, 3B ಅಥವಾ ಜನರಲ್ ಕ್ಯಾಟಗರಿ ಬರ್ತಾರೋ ನಿಮ್ಗೆಲ್ಲರೂ ಕೂಡ ಸೇಮು 750 ರೂಪಾಯಿ. ಕೇದವ್ರು ಎಲ್ಲರೂ ಯಾವಾಗಲೂ ನೋಡಿದ್ರು 750 ರೂಪಾಯಿ ಇಡ್ತಾರೆ. ಕಂಪೇರ್ ಟು ನಾರ್ಸೆಟ್ ಕಂಪೇರ್ ಮಾಡಿದ್ರೆ ಇದಕ್ಕೆ ಫೀಸ್ ಕಡಿಮೆ, ಬಟ್ ಹಂಗೆ ಇದೆ. ನಾರ್ಸೆಟ್ಗೆ ಅದರದ್ದೇ ಆಗಿರ್ತಕ್ಕಂಥ ವ್ಯಾಲ್ಯೂ ಬೇರೆ ಇದೆ. ಇದಕ್ಕೆ ಕೇದವ್ರು ಅಂತೂ ಯಾವಾಗಲೂ ಕೂಡ 750 ರೂಪಾಯಿನೇ ತೊಗೊತಾರೆ. ಹಂಗಾಗಿ 750 ರೂಪಾಯಿ ತೊಗೊಂಡಿದ್ದಾರೆ. ಆ್ಯಂಡ್ ನೀವು SC ST ಬಂತು ಕ್ಯಾಟಗರಿ 1 ಅಂತ ಬಂದರೆ 500 ರೂಪಾಯಿ ಇಟ್ಟವ್ರೆ. ಆ್ಯಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಆಗಿತ್ತು ಅಂದರೆ 250 ರೂಪಾಯಿ ಇದೆ. ಓಕೆ, ಆ್ಯಂಡ್ ಇಲ್ಲಿ ಪರೀಕ್ಷಾ ದಿನಾಂಕದ ವಿವರಗಳ ಬಗ್ಗೆ ತಿಳಿಸ್ಬೇಕಂತಂದರೆ, ಯಾರೆಲ್ಲ ಪರೀಕ್ಷಾ ದಿನಾಂಕದ ವಿವರ ಅಂತಂದರೆ ಪತ್ರಿಕೆ 1 ಯಾರಿಗೆಲ್ಲ ಇದೆ ಅಂತಂದರೆ ಸಾಮಾನ್ಯ ಜ್ಞಾನ ನಿರ್ದಿಷ್ಟ ಪತ್ರಿಕೆ ಅಂತಂದು, ಕನ್ನಡ ಭಾಷಾ ಪರೀಕ್ಷೆ ದಿನಾಂಕವನ್ನು ಇವಾಗಲೇ ತಿಳಿಸಿಲ್ಲ, ಮುಂದೆ ತಿಳಿಸ್ತಾರೆ. ಇನ್ ಕೇಸ್ ಇವಾಗಲೇ ಅಂತೂ ತಿಳಿಸಲ್ಲ ಅವರು. ಓಕೆ, ಎಕ್ಸಾಮ್ ಡೇಟ್ ಯಾವಾಗ ಕೊಡ್ತಾರೆ ಅಂತಂದರೆ ಎಲ್ಲ ಅಪ್ಲಿಕೇಶನ್ ಮುಗಿಬೇಕು ಕೊಡ್ತಾರೆ. ಯಾವಂಗೆ ನಡೀತದೆ ಎಕ್ಸಾಮ್ ಅಂತಂದರೆ 2 ರೀತಿಯಾಗಿ ಕೊಟ್ಟವ್ರೆ. ಅವ್ರಿಗೆ ಕೂಡ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ನೋಡಿ. ಫಾರ್ ಎಕ್ಸಾಂಪಲ್ ಆನ್ಲೈನ್ ಅಥವಾ CBT ಅಥವಾ OMR ಎರಡರಲ್ಲಿ ಯಾವುದಾದ್ರೂ ನಡೆಸ್ತೀವಿ, ನಿಮ್ಮ ಮುಂದೆ ತಿಳಿಸ್ತೀವಿ, ಈಗ ಅಪ್ಲಿಕೇಶನ್ ಹಾಕ್ರಿ ಅಂತ ಕೊಟ್ಟವ್ರೆ. ಅಪ್ಲಿಕೇಶನ್ ಅಂತ ಹಾಕ್ಕೊಳ್ಳಿ. ಅವರು ಆ CBT ಆದರೂ ನಡೆಸಲಿ ಅಥವಾ OMR ಮೂಲಕ ಆದರೂ ನಡೆಸಲಿ. OMR ಅಂತಂದರೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಅಂತಂದು ಎಲ್ಲನೂ ಕೂಡ ಎಕ್ಸಾಮ್ ಈ ರೀಸೆಂಟಾಗಿ ನಿಮಗೆ PC ಎಕ್ಸಾಮ್ ಆದರೂ ನಡೆದಿದೆ, ಯಾವ ರೀತಿ ಅಂತ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ಓಕೆ, CBT ಆದರೆ ಯಾವ ರೀತಿ ಆಗುತ್ತೆ ನೋಡೋಣಂತೆ. ಜಾಸ್ತಿ ಅಪ್ಲಿಕೇಶನ್ ಬಂತಂದರೆ OMR ಮಾಡ್ತಾರೆ. ಓಕೆ, ಸ್ವಲ್ಪ ಆತಂದರೆ CBT ಮಾಡ್ತಾರೆ. ಅದೇ ಉದ್ದೇಶ ನಮ್ಮ ಕೇಳಿದವ್ರ ಹತ್ರ ಇದೆ. ಸರಿ, ಓಕೆ, ಕನ್ನಡ ಭಾಷಾ ಪರೀಕ್ಷೆ ಅಂತಂದರೆ ಇದು ಯಾರಿಗೆ ಬರ್ತಾರೆ ಅಂತ ನೀವು ಕೇಳ್ಬೋದು. ನೋಡಿ, ಯಾರಿಗೆ ಅಂತಂದರೆ ಇದು ಕನ್ನಡ ಭಾಷಾ ಪರೀಕ್ಷೆ ನೀವು ಏನಾದರೂ SSLC ಅಥವಾ PUC ಅಥವಾ ಡಿಗ್ರಿ ಈ ಯಾವುದೋ ಒಂದು ನಿಮ್ಮೊಂದು ಶಿಕ್ಷಣ ಮಟ್ಟದಲ್ಲಿ ಕನ್ನಡ ಭಾಷೆನ ನೀವೇನು ಪ್ರಥಮ ಭಾಷೆ ಅಥವಾ ತೃತೀಯ ಭಾಷೆ ಅಂತ ಒಟ್ಟ ಕನ್ನಡನೇ ತೊಗೊಂಡಿಲ್ಲ ಹಂಗಿತ್ತಂದ್ರೆ ಸ್ಟೂಡೆಂಟು ಇವಾಗ ಕಡ್ಡಾಯ ಕನ್ನಡ ಅಂದರೆ ಅಟ್ಲೀಸ್ಟ್ ಅದ್ರ ನಿಮ್ಗೆ ಕನ್ನಡ ಗೊತ್ತಿರಬೇಕು ಅನ್ನೋಕ್ಕೋಸ್ಕರ ಕನ್ನಡ ಎಕ್ಸಾಮ್ ನಡೆಸ್ತಾರೆ. ಸಿಂಪಲ್ ಇರ್ತದೆ. ಅದನ್ನು ನೀವು ಎಕ್ಸಾಮ್ ಬರೀಬೇಕು. ಅದರಲ್ಲಿ 50 ಮಾರ್ಕ್ಸ್ ತೊಗೋಬೇಕಾಗ್ತದೆ. ಓಕೆ, ಮಿನಿಮಮ್ 150ಕ್ಕೆ 50 ಮಾರ್ಕ್ಸ್ ತೊಗೊಂಡ್ರೆ ನೀವು ಕ್ವಾಲಿಫೈ. ನೀವು 50 ಮಾರ್ಕ್ಸ್ ತೊಗೊಂಡಿಲ್ಲ ಅಂತಂದರೆ ಇಲ್ಲೇ ಡಿಸ್ಕ್ವಾಲಿಫೈ ಆದಂಗೆ ನೀವು. ಸರಿ, ಇದಕ್ಕೆ ಸಿಲೆಬಸ್ಸು ಕೂಡ ಕೇಳ್ಬೋದು. ನೋಡಿ, ನಿಮಗೆ 2 ರೀತಿ ನಾನ್ ನರ್ಸಿಂಗ್ ಆ್ಯಂಡ್ ನರ್ಸಿಂಗ್ ಎರಡೂ ಕೂಡ ಇರೋ ಕಾರಣ ನಿಮಗೆ ನರ್ಸಿಂಗ್ ಆ್ಯಂಡ್ ನಾನ್ ನರ್ಸಿಂಗ್ ಎರಡೂ ಕೂಡ ನೋಡೋದಂತಂದರೆ, ನಾನ್ ನರ್ಸಿಂಗ್ ಬಂದುಬಿಟ್ಟು ಏನೇನೆಲ್ಲ ಇರ್ತದೆ ಇಲ್ಲಿ ಕೊಟ್ಟವ್ರೆ ನೋಡಿ. ಒಂದೊಂದಾಗಿ ತೋರಿಸ್ತೀನಿ ನಿಮಗೆ. ಒಂದು ಪ್ರಚಲಿತ ಘಟನೆಗಳು ಅಥವಾ ಸಾಮಾನ್ಯ ಜ್ಞಾನ. ಆ್ಯಂಡ್ ಅದಾದ ತಕ್ಷಣ ನಿಮಗೆ BL ಬಂದುಬಿಟ್ಟು ದೈನಂದಿನ ಗ್ರಹಿಕ ವಿಷಯಗಳಂತ ಕೊಟ್ಟವ್ರೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ನಿಮಗೆ ಭಾರತದ ಸಂವಿಧಾನ ಇದೆ. ಆ್ಯಂಡ್ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಇತಿಹಾಸ. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ಭೂಗೋಳ ವಿಷಯಗಳು. ಆ್ಯಂಡ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯ, ಮತ್ತು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು. ಆ್ಯಂಡ್ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಇದಿಷ್ಟು ನಿಮ್ಮದು ಏನಪ್ಪ ಅಂದರೆ ಸಾಮಾನ್ಯ ಜ್ಞಾನದ್ದು ನಿಮ್ಮದು ಎಕ್ಸಾಮ್ ಆಗಿರ್ತದೆ. ಟೋಟಲಾಗಿ 100 ಮಾರ್ಕ್ಸು. ಪ್ರಶ್ನೆಗಳನ್ನು ಕೂಡ 100 ಇರ್ತವೆ. 100 ಮಾರ್ಕ್ಸು. ಟೈಮ್ ಮಾತ್ರ 2 ಗಂಟೆ. ಇಲ್ಲಿವರೆಗೂ ಕೂಡ 1.5 ಗಂಟೆ ಕೊಡ್ತಿದ್ರು ಕೇಳಿದವರು, ಇವಾಗ 2 ಗಂಟೆ ಕೊಟ್ಟವ್ರೆ. ಬೆಟರ್, ಯಾಕಂದರೆ ಕ್ವಶನ್ ಓದಲಿಕ್ಕೆ 1 ನಿಮಿಷ ಬೇಕಾಗಿರ್ತದೆ ನಿಮಗೆ. ಓಕೆ, ಇರಲಿ, ಬೆಟರ್. ಇದನ್ನು ಕೂಡ ನಾವು ಸ್ಲ್ಯಾಗ್ನ ನೀಡಬೇಕು ನಮ್ಮ ಕೇಳಿದವ್ರಿಗೆ. ಇದಾದ ನಂತರ ನಿಮಗೆ ನೆಗೆಟಿವ್ ವಿಷಯಕ್ಕೆ ಬಂತಂದರೆ 0.25 ಅಂತಂದರೆ ನೀವು ಏನಾದರೂ 1 ಕ್ವಶನ್ಸ್ ರೈಟ್ ಆಗಿತ್ತು, ನೆಕ್ಸ್ಟು ಎಲ್ಲನೂ ಕೂಡ 4 ಕ್ವಶನ್ಸ್. ಓಕೆ, 4 ಕ್ವಶನ್ ಏನಾದರೂ ರಾಂಗ್ ಮಾಡಿದಿರಪ್ಪ ಅಂದ್ಕೊಳ್ಳಿ. 4 ಕ್ವಶನ್ ಏನಾದರೂ ರಾಂಗ್ ಮಾಡಿದ್ರೆ ಅಂತಂದರೆ ತೆಗೆದಿರ್ತಕ್ಕಂಥ ಎಲ್ಲನೂ ಕೂಡ ಏನಾಗ್ತದೆ 0 ಆದಂಗೆ ಲೆಕ್ಕ. ಓಕೆ, ಇಲ್ಲಿ ಅರ್ಹತಾ ಷರತ್ತುಗಳು ಕೊಟ್ಟವ್ರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲಿಜಿಬಲ್ ಇದ್ದೇ ಇರ್ತಾರೆ. ಸೊ ನೀವು ಯಾರೆಲ್ಲ GNM ಮುಗಿಸ್ಕೊಂಡಿತ್ತಂದರೆ ರಿಜಿಸ್ಟ್ರೇಷನ್ ಆಗಿತ್ತಂದರೆ ನೀವು ಎಲಿಜಿಬಲ್ ಇದ್ದಂಗೆ, ಅದ್ರ ಬಗ್ಗೆ ವರಿಬೇಡ. ಜಾತಿ ಮೀಸಲಾತಿ ಪ್ರಮಾಣ ಪತ್ರ ನಿಮಗೆ ಇತ್ತಂದರೆ ಇವೆಲ್ಲ ರಿಸರ್ವೇಷನ್ ನಿಮಗೆಲ್ಲನೂ ಕೂಡ ಏನಂತಂದರೆ ಹೆಲ್ಪ್ ಆಗ್ತದೆ. ಸೊ ಅಂತ ಎಷ್ಟೋ ನಿಮಗೆ ನಾಳೆ ನಿಮ್ಗೆ ಏನಂತಂದರೆ ಜಾಬ್ ಸಿಗೋಕ್ಕೋಸ್ಕರ ಎಷ್ಟೋ ಹೆಲ್ಪ್ ಆಗ್ತಾವೆ ಅಂತಂದರೆ ಇವು SC ST ಇತ್ತಂದರೆ, ಅಥವಾ ನೀವು ಏನಾದರೂ ಫಾರ್ ಎಕ್ಸಾಂಪಲ್ ಮಾಜಿ ಸೈನಿಕ. ಆ್ಯಂಡ್ ಅದೇ ರೀತಿಯಾಗಿ ಬರೋಣ ಗ್ರಾಮೀಣ ಅಭ್ಯರ್ಥಿ ಅಂದರೆ ರೂರಲ್ ಸ್ಟೂಡೆಂಟ್ ಇತ್ತಂದರೆ, ಅಂದರೆ 1 to 10th ಅಂದರೆ ರೂರಲ್ ಕಲ್ತಿತ್ತಂದರೆ, ಅಥವಾ ಕನ್ನಡ ಮಾಧ್ಯಮ ಅಭ್ಯರ್ಥಿ 1 to 10th ಕೂಡ ನೀವು ಕನ್ನಡದಲ್ಲಿ ಕಲ್ತಿತ್ತಂದರೆ, ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ. ಆ್ಯಂಡ್ ಯೋಜನೆಗಳಿಂದ ನಿರ್ವಹಿತರಾದ ಅಭ್ಯರ್ಥಿಗಳು ಎಷ್ಟೋ ನೀವು ಕೆಲವೊಂದಿಷ್ಟು ಯೋಜನೆಗಳಿರ್ತವೆ, ಅದು ಏನು ಫ್ಲೂಡ್ಸ್ ಬಂದು ಅಥವಾ ಅದು ಬಂದು ಏನೋ ಒಂದು ಆಗಿರ್ತದೆ ಅಂಥವು ನಿಮಗೆ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ತಾರೆ. ನಿಮಗೂ ಕೂಡ 5% ಮೀಸಲಾತಿ ಇರ್ತದೆ. ಆ್ಯಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೂ ಕೂಡ 5% ಇರ್ತದೆ. ಇವೆಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ ನಿಮ್ಮ ಈ ಒಂದು. ಆ್ಯಂಡ್ ತೃತೀಯ ಲಿಂಗದ ಅಭ್ಯರ್ಥಿಗಳು ಕೂಡ ಆ್ಯಂಡ್ ಪ್ರಾಧಿಕಾರದೊಡನೆ ಕೇಳ್ಬೋದು. ಇದು ಎಲ್ಲ ಇಲ್ಲಿವರೆಗೂ ಕೂಡ ನಿಮಗೆ ಅಂತಂದರೆ ಮೀಸಲಾತಿ ಇದ್ದಂಗೆ. ಇದು ಪ್ರಾಧಿಕಾರದೊಡನೆ ಪತ್ರ ವ್ಯವಹಾರ. ಇದು ಯಾವುದೇ ರೀತಿ ಕೇದವ್ರು ನಿಮ್ಮ ಮತ್ತೆ ಪತ್ರ ನಿಮ್ಮ ಪರ್ಸ್ನಲ್ ಆಗಿ ಅದು ಕಳಿಸೋದು ಏನು ಮಾಡಲ್ಲ. ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ, X ಖಾತೆಯಲ್ಲಿ KVKSMದಲ್ಲಿ ಹಾಕ್ತಾರೆ. ಆ್ಯಂಡ್ ಅದರ ವೆಬ್ಸೈಟಲ್ಲೂ ಕೂಡ ಹಾಕ್ತಾರೆ. ಆ್ಯಂಡ್ ನಿಮಗೆ ನಮ್ಮಂಥ ಯೂಟ್ಯೂಬ್ ಚಾನಲ್ಸ್ ಕೂಡ ಇನ್ಫಾರ್ಮ್ ಮಾಡ್ತೀವಂತೆ, ವರಿಬೇಡ. ಓಕೆ, ಇದಿಷ್ಟು ಏನಪ್ಪ ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕುವಾಗ ವಿತ್ ನಿಮ್ಗೆ ಏನಪ್ಪ ಅಂದರೆ ತಮ್ಮ ಇಂಪ್ರೆಷನ್ನು, ಫೋಟೋ ಎಲ್ಲನೂ ಕೂಡ ಬೇಕಾಗ್ತದೆ. ಸಿಗ್ನೇಚರ್ ಎಲ್ಲ ಬೇಕಾಗುತ್ತೆ.
ಇವೆಲ್ಲನೂ ಕೂಡ ರೆಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿರಿ. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದು ಲೈವ್ ಡೆಮೋ ಬೇಕಿತ್ತು, ಕಂಪ್ಲೀಟಾಗಿ ಯಾವ ರೀತಿ ಅಪ್ಲಿಕೇಶನ್ ಲೈವ್ ಡೆಮೋ ಬೇಕಿತ್ತು ಅಂದರೆ ಕಮೆಂಟಲ್ಲಿ ಹಾಕಿ ಒಬ್ರದ್ದು ಯಾರಾದರೂ ನಿಮಗೆ ನಾನು ಅಪ್ಲಿಕೇಶನ್ ಲೈವ್ ಡೆಮೋ ನಿಮಗೆ ತೋರಿಸ್ತೀನಂತೆ, ಆಯಿತಾ. ಸೊ ಇದಿಷ್ಟು ಎಲ್ಲನೂ ಕೂಡ ಬಿಟ್ಟಿರೋದು. ಇಲ್ಲಿ ಹಂಗೆ ಬರೋಣಂತೆ ಇದು ಒಂದು ಇರ್ದು ನಾನು ಎಷ್ಟೊತ್ತು ಓದಿದ್ದೆ, ಅಧಿಸೂಚನೆ ಓದಿದ್ದೆ. ಹುದ್ದೆಗಳ ವರ್ಗೀಕರಣ ನೋಡೋದಂತಂದರೆ ಎಷ್ಟೆಲ್ಲ ಯಾವ ಕ್ಯಾಸ್ಟ್ಗೆ ಯಾವ ರಿಸರ್ವೇಷನ್ಗೆ ಎಷ್ಟೆಷ್ಟೆಲ್ಲ ಸೀಟ್ಗಳಿದ್ದಾವೆ ಅಂತಂದು, ಸೀಟನ್ನು ಬದಲು ಎಷ್ಟೆಷ್ಟು ಜಾಬ್ಗಳು ಹುದ್ದೆಗಳಿದಾವೆ ಅಂತಂದು ಸಪ್ರೇಟಾಗಿ ಎಲ್ಲನೂ ಕೂಡ ಬಿಟ್ಟವ್ರೆ. ಇದನ್ನು ಕೂಡ ನೋಡ್ಕೋಬೇಕಾಗ್ತದೆ. ಓಕೆ. ಆ್ಯಂಡ್ ಪಠ್ಯಕ್ರಮ ಸಿಲೆಬಸ್ ನೋಡಿ, ಇದನ್ನ ಸಿಲೆಬಸ್ ನೋಡಿದ್ರೆ ಎಂಥವ್ರಿಗಾದ್ರೂ ಹೆಂಗೆ ಅನ್ಸುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ. ಇದನ್ನು ಏನು ಮಾಡೋರು ಅಂತಂದರೆ ಡೈರೆಕ್ಟಾಗಿ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು, ಅಂದರೆ ಡೈರೆಕ್ಟಾಗಿ ನಮ್ಮ ನರ್ಸಿಂಗ್ದು ಅದೇನು ವೆಬ್ಸೈಟ್ ಇದೆ INC ಕಡೆಯಿಂದ ಅವರು ಬಿಟ್ಟಿದ್ದಾರೆ, ಆಯಿತಾ. ದ ಗೆಜೆಟ್ ಆಫ್ ಇಂಡಿಯಾ ಜುಲೈ 1, 1992 ಅಂತ ಏನು ಕಾಣ್ತಿದೆ ಅದೆಲ್ಲನೂ ಕೂಡ ಇದೆ. ಇದ್ರ ಕಂಪ್ಲೀಟಾಗಿ ಸಿಲೆಬಸ್ ಬದಲಿಗೆ ಎಲ್ಲನೂ ಕೂಡ ಕೊಟ್ಬಿಡೋರೆ. ಟೋಟಲಾಗಿ 100 ಪೇಜಸ್ ಏನಿದೆ ಸಿಲೆಬಸ್ ಕೂಡ ಕೊಟ್ಟವ್ರೆ, ನೋಡ್ಕೋಬೇಕಪ್ಪ. ಇದೆಲ್ಲನೂ ಕೂಡ ಸಿಲೆಬಸ್ ಕೂಡ ಕೊಟ್ಟವ್ರೆ. ಇಲ್ಲಿ ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫ್ರಿ ಕೋರ್ಸ್ಗಳ ಪಠ್ಯಕ್ರಮ ಮತ್ತು ಇದನ್ನು ಕೂಡ ಓಪನ್ ಮಾಡಿ ಇದನ್ನು ಕೂಡ ನೋಡಿ ನಿಮ್ಗೆ ಎಷ್ಟು ಪೇಜಸ್ಗಳು ಕಾಣಿಸ್ತಿದೆ ಅಂತಂದರೆ, ಓಕೆ ತೋರಿಸ್ತೀನಿ ನಿಮಗೆ ನೋಡಿ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ INC ಕಡೆಯಿಂದ ಅವರು ಇಟ್ಟಿದ್ದಾರೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಬಂದು ಇದರಲ್ಲಿ ಇಟ್ಬಿಡ್ರೆ ಸಿಲೆಬಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ ದ ಕೋರ್ಸಸ್ ಆ್ಯಂಡ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಅಂತಂದು. ಅಂದರೆ ಅರ್ಥ ಮಾಡ್ಕೋಬೇಕು ಅವ್ರು ಏನು ಇದರಲ್ಲಿ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ, ನೀವು ನರ್ಸಿಂಗ್ ಡಿಗ್ರಿ ಮುಗಿಸುವಾಗ ಈಗ GNM ಆಗಿತ್ತಂದ್ರೆ 1 to 3 ಇಯರ್ಸ್ ಒಳಗಡೆ ಏನು ಕಲಿತ್ರಿ, ಅದು BS ನರ್ಸಿಂಗ್ ಆಯ್ತಂದ್ರೆ 1 to 4 ಇಯರ್ ಏನೆಲ್ಲ ಕಲಿತ್ರಿ ಅದೆಲ್ಲನೂ ಕೂಡ ನಿಮಗೆ ಇನ್ಕ್ಲೂಡ್ ಇರ್ತದೆ. ಅದಷ್ಟು ಓದಿದ್ರು ಕೂಡ ಸಾಕು, ನಮ್ಮ ಕೇದವ್ರು ಅಷ್ಟೇ ನಡೆಸೋದು, ಓದಲೇಬೇಕು. ಆ್ಯಂಡ್ ಅದಾದ ತಕ್ಷಣ ನಿಮಗೆ ಪ್ರಮಾಣ ಪತ್ರಗಳು ಡಾಕ್ಯುಮೆಂಟ್ಸ್ ಏನೇನೆಲ್ಲ ಯಾವ ರೀತಿ ಇರಬೇಕು, ಯಾವ ರೀತಿ ನಮೂನೆಯಲ್ಲಿ ಇರಬೇಕು ಅಂತ ನೀಟಾಗಿ ಅದನ್ನು ಕೂಡ ಬಿಟ್ಟವ್ರೆ. ಇದೇ ರೀತಿಯಾಗಿದ್ದರೆ ನಿಮಗೆ ಬೆಟರ್, ಈಸಿ ಆಗುತ್ತೆ ಅಂತ. ಓಕೆ. ಅಪ್ಲಿಕೇಶನ್ ಹಾಕೋದು ಅಂತ ಹಿಂಗೆ ಅಪ್ಲಿಕೇಶನ್ ಹಾಕೋದ್ರೆ ನಿಮಗೆ ಜಸ್ಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಲೈವ್ ಡೆಮೋ ಬೇಕಾದರೆ ನೆಕ್ಸ್ಟ್ ಟೈಮ್ ಯಾರಾದರೂ ಕಮೆಂಟಲ್ಲಿ ಜಾಸ್ತಿ ಬಂದರೆ ಹೇಳ್ತೀನಿ. ನೋಡಿ, ಡೈರೆಕ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಆಗ್ಲಿಕ್ಕೆ ಕೇಳುತ್ತೆ. ಡೈರೆಕ್ಟಾಗಿ ಲಾಗಿನ್ ಆಗ್ಲಿಕ್ಕೆ ಬರಲ್ಲ ನಿಮಗೆ. ಏನು ಮಾಡಬೇಕು, ಮೊದಲು ಏನು ಮಾಡಬೇಕು, ಡಿಜಿಲಾಕರ್ ಮೂಲಕ ಏನು ಮಾಡಬೇಕು, ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗೋ ಜೊತೆಗೆ ಏನಂತಂದರೆ, ಮೊದಲು ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚಿತವಾಗಿ ನಿಮ್ಮ ಡಿಜಿಲಾಕರ್ ಅಲ್ಲಿ ಹೋಗ್ಬಿಟ್ಟು ಮೊದಲು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ SSLC PUC, ನಿಮ್ಮ ಆಧಾರ್, ಪಾನು, ಜಾತಿ ಆದಾಯ, ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇದಾವೋ ಅದನ್ನೆಲ್ಲನೂ ಕೂಡ ಡಿಜಿಲಾಕರಲ್ಲೇ ಇರುತ್ತೆ. ಅಲ್ಲೆಲ್ಲ ಹೋಗಿಬಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅವಾಗ ಎಲ್ಲ ಇಲ್ಲಿ ಬಂದು ರಿಜಿಸ್ಟರ್ ಆಗುವಾಗ ಆ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಫೆಚ್ ಆಗುತ್ತೆ. ಡಿಜಿಲಾಕರ್ ಟು ಕೇದವ್ರಿಗೆ ಏನಾಗ್ತದೆ, ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ಹೋಗುತ್ತೆ. ಅವಾಗ ಅಪ್ಲಿಕೇಶನ್ ಹಾಕುವಾಗ ನೀವು ಯಾವುದೇ ರೀತಿ ವೆರಿಫಿಕೇಷನ್ಗೆ ಎಲ್ಲರನ್ನೂ ಕೂಡ ಕರೆಯೋದಿಲ್ಲ, ಅವರು ಎಲ್ಲನೂ ಕೂಡ ಆನ್ಲೈನ್ ಬೇಸೇ ಮಾಡ್ಕೊತಾರೆ. ಸೊ ಹಂಗಾಗಿ ನಿಮ್ಮ ಡೀಟೇಲ್ಸ್ ಹಾಕಿದಾಗ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಕೇದವರು ವೆರಿಫಿಕೇಷನ್ಗೋಸ್ಕರ ಸಪ್ರೇಟ್ ಕರೆಯೋದು ಇವಾಗ ಏನು ಮಾಡ್ತಿಲ್ಲ, ಯಾಕಂದರೆ ಸ್ಮಾರ್ಟ್ ಆಗಿದ್ದಾರೆ ಕೇದವರು ಕೂಡ, ಮಾಡರ್ನೈಸ್ಡ್ ಆಗಿದ್ದಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಡಿಜಿಲಾಕರ್ ಹೋಗಿರ್ತದೆ. ಅಲ್ಲಿಂದ ನೀವು ಫೆಚ್ ಕೊಡ್ತೀರಾ. ಅಂದರೆ ಸೈನಪ್ ಆಗುವಾಗ ಏನಾಗ್ತಾರೆ ಅಂದರೆ ರಿಜಿಸ್ಟರ್ ಆಗುವಾಗ ಎಲ್ಲನೂ ಡೀಟೇಲ್ಸ್ ಕೊಟ್ಟಿರ್ತಾರೆ, ಎಂಟ್ರಿ ಮಾಡ್ತಾರೆ. ಅಪ್ಲಿಕೇಶನ್ ಹಾಕುವಾಗ ಒನ್ ಟೈಮ್ ಮಾಡ್ತಾರೆ, ಅದನ್ನ ಡೀಟೇಲ್ಸ್ ಎಲ್ಲನೂ ಕೂಡ ಟ್ಯಾಲಿ ಮಾಡ್ಕೊತಾರೆ, ವೆರಿಫಿಕೇಷನ್ ಆಗುತ್ತೆ. ಓಕೆ. ಸೊ ಸಿಂಪಲ್ ಇದೆ. ವೆರಿಫಿಕೇಷನ್ ನಿಮಗೆ ಸ್ಟೆಪ್ಸ್ ಎಲ್ಲ ಬರ್ತವೆ. ಲೈವ್ ಡೆಮೋ ಬೇಕಂತಂದರೆ ಮಾಡ್ತೀನಿ ಅಂತ ಅದನ್ನು ಕೂಡ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಬಂದು 30 ಇದೆ, ಆದಷ್ಟು ಬೇಗನೆ ಹಾಕ್ಕೊಳ್ಳಿ. ಥ್ಯಾಂಕ್ ಯು.